ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋನಲ್ಲಿ ನಾನು ನಮ್ಮ ಮನೆ ಹತ್ರ ಇರೋ ಚಿಕ್ಕದ ನೆಲ್ಲಿಕಾಯಿ ಬರುತ್ತಲ್ಲ, ಆ ನೆಲ್ಲಿಕಾಯ್ದು ಚಟ್ಪಟ ಮಾಡ್ತಾ ಇದ್ದೀನಿ. ಅದಕ್ಕೆ ಏನು ಹೆಸರು ಇಡಬೇಕಂತ ಗೊತ್ತಿಲ್ಲ, ಹಾಗಾಗಿ ನೆಲ್ಲಿಕಾಯಿ ಚಟ್ಪಟ ಅಂತ ಇಟ್ಟಿದ್ದೀನಿ. ಯಾರ ಮನೆ ಹತ್ರನಾದರೂ ನೆಲ್ಲಿಕಾಯಿ ಇದ್ದರೆ ಮನೇಲಿ ಟ್ರೈ ಮಾಡಿ ನೋಡಿ. ಇಟ್ಸ್ ವೆರಿ ಟೇಸ್ಟಿ, ಯಮ್ಮಿ ಆಗಿರುತ್ತೆ. ಇವಾಗ ವಿಡಿಯೋ ಹೇಗಿರುತ್ತೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಒಂದು ಬಾಣಲಿಗೆ 2 ಚಿಕ್ಕ ಸೌಟ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಈ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ಅಷ್ಟೆ. ಸ್ವಲ್ಪ ಬಿಸಿ ಆಗಿದ ಮೇಲೆ ತೊಳೆದು ಇಟ್ಕೊಂಡಿರೋದು ನೆಲ್ಲಿಕಾಯಿನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನಾನು ಇದ್ರ ಒಳಗಡೆ. ತುಂಬ ಜಾಸ್ತಿನೇ ಇದೆ ನೆಲ್ಲಿಕಾಯಿ. ನೋಡೋಣ ಹೇಗಾಗುತ್ತೆ ಏನು ಅಂತ. ಎಲ್ಲ ನೆಲ್ಲಿಕಾಯಿನೂ ಇದ್ರೊಳಗಡೆ ಹಾಕ್ಕೊಂಡಿದ್ದೀನಿ. ಇವಾಗ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಫ್ರೈ ಮಾಡ್ಕೊಂಡು ಆದಮೇಲೆ ಪೂರ್ತಿಯಾಗಿ ಅದು ಫ್ರ್ಯಾಗ್ರೆನ್ಸ್ ಗೊತ್ತಾಗ್ಬಿಡುತ್ತೆ ನಿಮಗೆ. ಹೇಗೆ ಸ್ಮೆಲ್ ಚೇಂಜ್ ಆಗ್ತಾ ಬರುತ್ತೆ, ಅದು ಹಸಿ ವಾಸನೆ ಏನಿರುತ್ತಲ್ಲ ಅದೆಲ್ಲ ಹೋಗ್ತಾ ಬರುತ್ತೆ. ಅಲ್ಲಿವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಬೇಕು ಕ್ಲೀನಾಗಿ. ಅದ್ರದ್ದು ನೀರಿನ ಅಂಶ ಎಲ್ಲ ಬಿಟ್ಕೊಳ್ತಾ ಇದೆ ಇವಾಗ. ಆ ನೀರಿನ ಅಂಶ ಎಲ್ಲ ಹೋಗಬೇಕು. ಅದು ಮೇಲ್ಗಡೆ ಲೇಯರು ಅಂಟೋ ಥರ ಆಗುತ್ತೆ, ಅಂದರೆ ನಮ್ಮದು ಬಾಣಲೆಗೆ ಅದು ಅಂಟ್ಕೊಳ್ಳೋ ಥರ ಆಗುತ್ತೆ. ಅಲ್ಲಿವರೆಗೂ ಅದನ್ನು ನಾವು ಫ್ರೈ ಮಾಡ್ತಾನೆ ಇರಬೇಕು. ಅಂದರೆ ಅದಾದಮೇಲೆ ಕೂಡ ಫ್ರೈ ಮಾಡಬೇಕು. ನೆಕ್ಸ್ಟ್ ಫ್ರೈ ಮಾಡ್ತಾ ಹೋಗೋಣ. ನೋಡಿ, ಇವಾಗ ಅದು ಸ್ಟಾರ್ಟ್ ಆಗಿದೆ, ನೀರೆಲ್ಲ ಬಿಟ್ಕೊಳ್ಳೋಕ್ಕೆ ಕುದೀತಾ ಇದೆ ಇವಾಗ ಚಟಪಟ ಅಂತ. ಮತ್ತು ಸೇಫಾಗಿರಿ. ನನಗೆ ಸ್ವಲ್ಪ ಒಂದ್ಸಲ ಮುಖಕ್ಕೆ ಸಿಡ್ಬಿಡ್ತು ಚಿಕ್ಕದಾಗಿ. ಎಣ್ಣೆ ಜೊತೆ ಆಟ ಆಡಬಾರ್ದು ಅಂತ ಹೇಳ್ತಾರಲ್ಲ, ಅದೇ ಗೊತ್ತಿಲ್ಲದಲ್ಲೇ ಏನೋ ಮಾಡೋಕ್ಕೋದ್ರೆ ಏನೋ ಆಗುತ್ತೆ ಅನ್ನೋ ಥರ ಮುಖಕ್ಕೆ ಸ್ವಲ್ಪ ಚಿಕ್ಕದಾಗಿ ಸಿಗುತ್ತೆ. ಏನೂ ಆಗಿಲ್ಲ, ಆದರೆ ಆ ಕ್ಷಣಕ್ಕೆ ಅದು ಉರಿತಾ ಇತ್ತು. ನೀವು ಮಾಡುವಾಗ ಹುಷಾರಾಗಿರಿ, ಏನೇ ಮಾಡುವಾಗಾದ್ರೂ. ಇವಾಗ ಇದನ್ನು ಫ್ರೈ ಮಾಡಿ ಆಗುತ್ತೆ. ಫ್ರೈ ಮಾಡಿ ಆದಮೇಲೆ ನೆಕ್ಸ್ಟು ಏನೇನು ಹಾಕ್ಬೇಕಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇವಾಗ ಅದು ತಳ ಅಂಟ್ಕೊಳ್ತಾ ಇದೆ, ತಳ ಬಿಡ್ತಾ ಇದೆ. ಇವಾಗ ನೀವು ನೋಡ್ಬೋದು, ತಳ ಬಿಡ್ತಾ ಇದೆ. ತಳ ಬಿಡಿದಾಗ ಅಂಟ್ಕೊಳ್ತಾ ಇದೆ. ಅದು ಮೇಲ್ಗಡೆ ಲೇಯರ್ ಏನಿರುತ್ತೆ ನೆಲ್ಲಿಕಾಯ್ದು, ಅದು ಅಂಟ್ಕೊಳ್ಳುತ್ತೆ. ಅದು ಆವಾಗ ನಿಮಗೆ ಅದು ಗೊತ್ತಾಗುತ್ತೆ. ಅಂದರೆ ನಿಮಗೆ ಅಷ್ಟು ಗೊತ್ತಾಗಿಲ್ಲ ಅಂದರೆ ನಾನು ಅದು ನೆಲ್ಲಿಕಾಯಿನ ಒಂದೇ ಒಂದು ನೆಲ್ಲಿಕಾಯಿ ತೆಗೆದು ಆಚೆ ಮುಟ್ಟಿ ನೋಡಿದ್ರೆ ಗೊತ್ತಾಗುತ್ತೆ. ಮೆತ್ತಗಾಗಿರುತ್ತೆ. ಅದು ಮೆತ್ತಗಾಗಿದೆ ಅಂತ ಅಂದರೆ ನೆಲ್ಲಿಕಾಯಿ ಬೆಂದಿದೆ ಅಂತ. ಒಳಗಡೆ ಎಲ್ಲ ಫುಲ್ ಬೆಂದಿರಬೇಕು. ಅದು ಅಂದರೆ ಬೇಗನೆ ಬೆಂದ್ಬಿಡುತ್ತೆ. ಜಾಸ್ತಿ ಹೊತ್ತು ನೋಡಿದ್ರೆ ಬೇಗ ಬೆಂದೋಗ್ಬಿಡುತ್ತೆ. ಇವಾಗ ಆ ತಳ ಎಲ್ಲ ಹಿಡಿತಾ ಇದೆ ಅಲ್ಲ, ಈ ಟೈಮ್ಗೆ ನಾವು ನೆಕ್ಸ್ಟ್ ಏನು ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ ಅದನ್ನು ಹಾಕ್ಕೊಳ್ಬೇಕು. ಇವಾಗ ನಾನು ಇದಕ್ಕೆ 2 ಸ್ಪೂನ್ಸ್ ಆಫ್ ಮಿರ್ಚಿ ಪೌಡರು ಮತ್ತು 2 ಸ್ಪೂನ್ಸ್ ಇಲ್ಲ 3 ಸ್ಪೂನ್ ಆಫ್ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಸಾಲ್ಟ್ನ ಮತ್ತು ಖಾರ ಪುಡಿನ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಅದನ್ನು ಚೆನ್ನಾಗಿ ಬಾಡಿಸ್ಕೊಬೇಕು. ಅದು ಖಾರದ್ದೇನಿರುತ್ತೆ ಆ ಘಾಟು ಹೋಗೋ ತನಕ ಅದನ್ನು ಬಾಡಿಸ್ಕೊಳ್ಬೇಕು. ಆ ಬಾಡಿಸ್ಕೊಂಡಾದ್ಮೇಲೆ
ವಾವ್, ನೋಡಿ ಗೈಸ್, ಬೆಲ್ಲದ ಪಾಕದಲ್ಲಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ನೆಲ್ಲಿಕಾಯಿ. ಇದು ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ಟೇಸ್ಟಿಯಾಗಿರುತ್ತೆ. ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಹಂಗೆ ಉಪ್ಪು ಖಾರ ಹಾಕ್ಕೊಂಡು ತಿಂದಾಗಲೂ ನೆಲ್ಲಿಕಾಯಿ ಚೆನ್ನಾಗಿರುತ್ತೆ. ಬಟ್ ಅದಕ್ಕಿಂತ ನನಗೆ ಈ ಥರ ಮಾಡ್ಕೊಂಡು ತಿನ್ನೋಕ್ಕೆ ಜಾಸ್ತಿ ಇಷ್ಟ. ನೆಕ್ಸ್ಟ್ ಇವಾಗ ನಮ್ಮ ನೆಲ್ಲಿಕಾಯಿ ಉಪ್ಪಿನಕಾಯಿ ರೆಡಿ ಆಗಿದೆ. ಟಡಾ! ಪ್ಲೀಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.